व्याप्तं येन चराचरं तत्पदं दर्शितं येन तस्मै श्रीगुरवे नमः। ಗುರುಗಳು ಯಾವಾಗಲೂ ಹೇಳೋರು ನಮಗೆ ಇಂಗ್ಲೀಷನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿ. ಗುರುಗಳು ಯಾರಿಗಾದ್ರೂ ಅರ್ಥ ಆಗದೆ ಇದ್ದರೆ ಅವ್ರಿಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನಾವು ಇಂಗ್ಲೀಷನ್ನು ಉಪಯೋಗಿಸೋದು ಸರಿಯಲ್ಲ ಅಂತ ಹೇಳೋರು, ಹಾಗಾಗಿ ಇಂಗ್ಲೀಷನ್ನು ಉಪಯೋಗಿಸ್ತಾ ಇಲ್ಲ. ಮತ್ತು ಯಾರು ನಮಗೆ ಹೃದಯ ತುಂಬ ಹತ್ತಿರ ಇರ್ತಾರೋ ಅವ್ರ ಬಗ್ಗೆ ಮಾತಾಡುವಾಗ ಇಂಗ್ಲೀಷು ತುಂಬ ಕರೆದಾಗ ಅನಿಸುತ್ತೆ, ಹೃದಯದಿಂದ ಬರೋದಿಲ್ಲ. ಹಾಗಾಗಿ ಈ ಭಾಷೆ ಗುರುಗಳೇ ಹೇಗಿದ್ದರು ಅಂತ ಅನ್ನೋದು ಅದೆಲ್ಲ ಹೇಳೋದಕ್ಕೆ ತುಂಬ ಸಾಧ್ಯ. ಮಾತು ಗದ್ಗದ ಆಗುತ್ತೆ, ಕಣ್ಣು ತುಂಬಿರುತ್ತೆ, ಮಾತು ಹೊರಡದೇ ಇರೋ ಸ್ಥಿತಿ ಬರುತ್ತೆ. ಒಂದು ಏಕದೇಶ ಹೇಳಬೇಕಂದ್ರೆ ಗುರುಗಳದ್ದು ಶಾಂತ ಮಹಾಂತೋ ನಿವಸಂತಿ ಸಂತೋ ವಸಂತವನ್ ಲೋಕಹಿತಂ ಚರಂತಃ. ಶಾಂತಾಃ ಮಹಾಂತಃ ಸಂತಃ ನಿವಸಂತು. ಶಾಂತರಾಗಿರ್ತಾರೆ ಅಂದರೆ ಮನಸ್ಸಿನ ಶಮ ಇರುತ್ತೆ ಅವರಲ್ಲಿ. ಇಂತಹ ಮಹಾಂತರು ಮಹಾಪುರುಷರು ವಸಂತವತ್, ವಸಂತ ಋತು. ಮೊನ್ನೆ ತಾನೇ ರಾಮನವಮಿ ಸಮಯದಲ್ಲಿ ನಾವು ವಸಂತ ಋತುವನ್ನು ನೋಡಿದ್ದೀವಿ. ವಸಂತ ಋತು ಏನು ಅಂತಂದರೆ ಎಲ್ಲ ಎಲೆ ಹೂವು ಚಿಗುರುವಂತಹ ಸಮಯ, ಹಾಗಾಗಿ ಸಮೃದ್ಧವಾಗಿರುತ್ತೆ. ಪ್ರಕೃತಿ ಸೊಬಗು ನೋಡೋದಕ್ಕೆ ತುಂಬ ಅಂದವಾಗಿರುತ್ತೆ, ನಮಗೆ ಆನಂದ ಕೊಡುವಂಥದ್ದು ವಸಂತ ಋತು. ಆದರೆ ವಸಂತಕ್ಕೆ ಏನು ಪ್ರಯೋಜನ ಇದೆ? ವಸಂತ ಋತು ಬಂದಿರೋದ್ರಿಂದ ವಸಂತ ಋತುಗೆ ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ. ಅದೇ ತರಹ ಸತ್ಪುರುಷರು ಯಾರಿದ್ದಾರೋ ಅವರಿಗೆ ಈ ಲೋಕದಲ್ಲಿ ಓಡಾಡುವಂತಹ ಪ್ರಯೋಜನವೇ ಇಲ್ಲ, ಈ ಲೋಕದಲ್ಲಿ ಇರುವಂತಹ ಪ್ರಯೋಜನವೇ ಇಲ್ಲ. ಆದರೆ ಲೋಕಹಿತಂಚರಂತಹ, ಲೋಕಹಿತಕ್ಕೋಸ್ಕರವಾಗಿ ಅವರು ಲೋಕಕ್ಕೊಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಲೋಕದಲ್ಲಿರ್ತಾರೆ. ಅವರ ಸ್ವಂತ ಪ್ರಯೋಜನ ಏನು ಇರೋದಿಲ್ಲ ಅಂತ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೇಳಿರೋದು. ಆ ಹೇಳಿರುವಂತಹ ಮಾತುಗಳ ಮೂರ್ತ ರೂಪ ನಮ್ಮ ಗುರುಗಳಾಗಿದ್ದು, ಗುರುಗಳಾಗಿರೋದು. ಒಂದು ಜ್ಞಾನದ ಪರಾಕಾಷ್ಠೆ, ವೈರಾಗ್ಯದ ಪರಾಕಾಷ್ಠೆ. ಅದಕ್ಕೆ ಮೇಲೆ ಏನು ಅಂತಂದರೆ ಅಲೌಕಿಕ ಪ್ರೇಮ. ನೀವು ಆ ತರಹ ಪ್ರೇಮ ನಾನು ಎಲ್ಲ ಗೊತ್ತಿರುವಂಥದ್ದೇ, ನನಗೆ ನೀವೆಲ್ಲ ಗುರುಗಳನ್ನು ನೋಡಿರುವಂಥವ್ರು. ಅಂತಹ ಪ್ರೇಮ ಮತ್ತೆ ಇನ್ಯಾರಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೊಂದು ಒಂದೇ ಒಂದು ಉದಾಹರಣೆ ಹೃದಯ ತುಂಬ ಮುಟ್ಟಿರುವಂಥದ್ದು. 2008 ನನ್ನ ಮದುವೆ ಆಗಿತ್ತು. 2009 ಶಿವರಾತ್ರಿ ಇತ್ತು. ಶಿವರಾತ್ರಿಯಲ್ಲಿ ಏನಾಗಿತ್ತು, ಶಿವರಾತ್ರಿ ಒಂದು 10 ದಿವಸ ಹಿಂದೆ ಎಲ್ಲೋ ಬೇರೆ ಕಡೆ ಹೋಗಿದ್ದೆ. ನಾನು ಅಂಥ ಕಡೆ ಹೋಗಿದ್ದೀನಿ ಅಂತ ಹೇಳಿ ಯಾರೋ ಶಿಷ್ಯರು ತಿಳಿಸಿರ್ಬೋದು. ನಾನು ಈ ಸರ್ತಿ ನನಗೇನೆ ಸ್ವಲ್ಪ ಸಂಶಯ ಇತ್ತು, ಶಿವರಾತ್ರಿ ಬರ್ತೀನಿ ಅಂದ್ಕೊಂಡೆ. ಈ ಹೇಗೆ ಪ್ರಸಾದ್ ಅವರು ಹೇಳಿದ ತರಹ ಗುರುಗಳು ಒಂದು ಪದ ಸಾಕು, ನೀವು ಮತ್ತೆ ಅದು ಜೀವನದಲ್ಲಿ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಏನಾಯಿತು, ಗುರುಗಳು ನನಗೆ ತಿಳಿಸಲಿಲ್ಲ. ಪ್ರತಿ ವರ್ಷ ಹೇಳೋರು ಈ ಥರ ಶಿವರಾತ್ರಿ ಇದೆ, ಮಂತ್ರ ಹೇಳಿ ಬರಬೇಕು ಅಂತೆಲ್ಲ ತಿಳಿಸೋರು. ಇನ್ನು ಶಿಷ್ಯರ ಮಂಜಣ್ಣನ ಹತ್ರನೋ ಯಾರ ಹತ್ರನೋ
ಅವತ್ತಿನ ದಿವಸ ಆ ಶಿವರಾತ್ರಿಯಲ್ಲಿ ತಿಳಿಸಿರಲಿಲ್ಲ. ನಾನೇನು ತಿಳಿಸಿದ್ರೇನು ತಿಳಿಸದೇ ಇದ್ರೇನು ನಮ್ಮ ಆಶ್ರಮ ಅಂತಲ್ವ ಬಂದಿದ್ದೇನೆ. ಆ ಮೆಟ್ಲು ಹತ್ತಾ ಇದ್ದೀನಿ, ಗುರುಗಳು ಆಗ್ತಾನೆ ಹೊರಗಡೆ ಬಂದರು. ಗುರುಗಳು ಹೇಳಿದ್ದು ಎರಡೇ ಪದ. ಅದು ಒಂದು ಪದ ಅಂತ ತಗೊಳ್ಬೇಕಂದ್ರೆ, ಓ ಬಂದಿಯಾ. ನೀವು ಆ ಥರದ ಎರಡು ಪದಗಳು ಈ ಲೋಕದ ಎಲ್ಲ ವೈಭವಗಳನ್ನ ಆ ಎರಡು ಪದಗಳ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು. ಎಷ್ಟೆಲ್ಲ ಧ್ವನಿಗಳಿದೆ ಆ ಪದದಲ್ಲಿ, ಆ ಎರಡು ಪದಗಳಲ್ಲಿ ಅಂತ ಯೋಚಿಸಿ ನೋಡಿ. ಅಂದರೆ ಅವರಿಗೆ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಇತ್ತು. ಏನಕ್ಕೆ ನಮ್ಮಿಂದ ಏನು ಪ್ರಯೋಜನ ಇತ್ತು ಗುರುಗಳಿಗೆ? ಏನೂ ಪ್ರಯೋಜನ ಇಲ್ಲ. ಆದರೆ ಆ ಓ ಬಂದ್ಯಾ ಅಂತನ್ನೋದ್ರಲ್ಲಿ ನಿಮ್ಮ ತಾಯಿ ಆಗಲಿ, ತಂದೆ ಆಗಲಿ, ಯಾರು ಎಷ್ಟೇ ಪ್ರೀತಿಯುಳ್ಳವರಾಗಲಿ, ಅವ್ರು ಹೇಳುವಂಥದ್ದು ಒಂದು ಮಮಕಾರದಿಂದ ಹೇಳ್ತಾರೆ. ಇದು ಮಮಕಾರದಿಂದ ಅಂದರೆ ಇದು ಒಂದು ಮಮಕಾರನೇ, ಆದರೆ ತುಂಬ ಉನ್ನತ ಮಟ್ಟದ ಮಮಕಾರ ಇದು. ಇದರಲ್ಲಿ ಸ್ವಾರ್ಥ ಏನೂ ಇರೋದಿಲ್ಲ. ಇದೊಂದು ವಿಶೇಷ. ಆಮೇಲೆ ಇಲ್ಲಿ ಪಾಠಕ್ಕೆ ಬರೋದಕ್ಕೆ ಶುರುವಾಗಿದ್ದು ಹೇಗೆ ಅಂತಂದರೆ ಅವರ ಅನುಗ್ರಹದಿಂದಲೇ. ತುಂಬ ವಿಶೇಷದ ಪಾಠ ಗುರುಗಳದ್ದು. ನಮಗೆ ಶುರುವಾಗಿದ್ದು ಮಹೇಂದ್ರಾನಂದ ಸಮಯದಲ್ಲಿ. ಪಾಠ ಹೇಗೆ ಅಂತಂದರೆ, ಈಗ ಗೀತೆ ಒಂದು ಶ್ಲೋಕ ಹೇಳಿ ಗುರುಗಳು ಬೇರೆ ಬೇರೆಯವ್ರ ಹತ್ರ ಬೇರೆ ಬೇರೆ ಓದಿಸೋರು. ಒಬ್ಬರ ಹತ್ರ ನೀಲಕಂಠ ವ್ಯಾಖ್ಯಾನದ್ದು ಅನುವಾದ, ಇನ್ನೊಬ್ಬರ ಹತ್ರ ಭಾಷ್ಯದ ಅನುವಾದ, ಆಮೇಲೆ ಜ್ಞಾನೇಶ್ವರಿ. ಆಮೇಲೆ ನನಗೆ ಗುರುಗಳು ಹೇಳಿದ್ದು, ಅಂದರೆ ನಾನು ಪೂರ್ತಿ ಗೀತೆಗೆ ಬಂದಿರಲಿಲ್ಲ. ಒಂದು 2 ಅಧ್ಯಾಯಕ್ಕೂ 3 ಅಧ್ಯಾಯಕ್ಕೂ ಅಷ್ಟೇ ಬಂದಿದ್ದು. ನನಗೆ ಅವರು ಹೇಳಿದ್ದು ಮಧುಸೂದನ ಸರಸ್ವತಿ ವ್ಯಾಖ್ಯಾನ ಓದೋದಕ್ಕೆ. ಅದು ಕನ್ನಡದ ಅನುವಾದ ಅಲ್ಲಿವರೆಗೂ ಬಂದಿರಲಿಲ್ಲ. ನಾನು ಸಂಸ್ಕೃತ ಓದಿ ಹೇಳ್ತಾ ಇದ್ದೆ, ಗುರುಗಳು ಅದನ್ನು ಅನುವಾದ ಮಾಡಿ ಹೇಳೋರು. ನೋಡಿ, ಯಾವುದೇ ಯೂನಿವರ್ಸಿಟಿಗಳಲ್ಲಾಗಲಿ, ಯಾವುದೇ ಈಗಿರುವಂಥ ದೊಡ್ಡ ದೊಡ್ಡ ವಿದ್ಯಾಸ್ಥಾನಗಳೇನೇನಿವೆಯೋ, ಈ ಥರದ ಪಾಠ ಎಲ್ಲೂ ನಡೆಯೋದಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ. ನೀವು ಮಧುಸೂದನ ಸರಸ್ವತಿ ವ್ಯಾಖ್ಯಾನ ಓದಬೇಕು ಅಂತಂದರೆ ಈ ಥರ ಪರಂಪರೆಯನ್ನು ಓದಬೇಕೇ ವಿನಃ ಯಾವುದೇ ಯೂನಿವರ್ಸಿಟಿನಲ್ಲಿ ಹೇಳ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ 5 ವ್ಯಾಖ್ಯಾನಗಳನ್ನು ಇಟ್ಕೊಂಡು ಗುರುಗಳು ಪಾಠ ಮಾಡ್ತಾ ಇದ್ದರು. ಅದರಲ್ಲಿ ಮಧುಸೂದನ ಸರಸ್ವತಿ ಶುರುವಿನಲ್ಲಂತೂ ಅತ್ಯಂತ ಕ್ಲಿಷ್ಟ ಅನಿಸುತ್ತೆ. ಯಾಕಂದರೆ ಆ ಭಾಷೆನೇ ಕಷ್ಟ. ಮತ್ತೇನು ಆ ಟೀಕೆದೊಂದು ಶೈಲಿ ಇರುತ್ತೆ. ಆ ಶೈಲಿ ನಮಗೆ ಹೊಸದು. ನಾವೆಲ್ಲ ನೋಡಿರೋದು ಶ್ಲೋಕದ ಶೈಲಿ ನೋಡಿರ್ತೀವಿ, ಅಥವಾ ಯಾವುದೋ ಸರಳ ಗದ್ಯದ ಶೈಲಿ ನೋಡಿರ್ತೀವಿ. ಟೀಕೆ ಶೈಲಿ ಯಾವತ್ತೂ ನೋಡಿರಲ್ಲ. ಈ ಟೀಕೆ ಶೈಲಿ ಅದೇನು ಗುರುಗಳ ಪ್ಲಾನ್ ಅದು. ಈಗ ಅವರ ಅನುಗ್ರಹದಿಂದ ಇಲ್ಲಿ ಶುರುವಾಗಿದ್ದೇನು ಮಧುಸೂದನ ಸರಸ್ವತಿ ವ್ಯಾಖ್ಯಾನ ಶುರುವಾಗಿದ್ದೇನಿತ್ತೋ, ಅದಾದ್ಮೇಲಿಂದ ಅವರ ಅನುಗ್ರಹದಿಂದಲೇ ಆನಂದಗಿರಿ ವ್ಯಾಖ್ಯಾನ ಓದೋದಕ್ಕಾಯ್ತು. ಆನಂದಗಿರಿ ಟೀಕೆ ಉಪನಿಷತ್ತುಗಳ ಮೇಲೆ ಅದು ಯಥಾಶಕ್ತಿ ಓದೋದಕ್ಕಾಯಿತು. ಆಮೇಲಿಂದ ಅದು ಗುರುಗಳ ಅನುಗ್ರಹದಿಂದ ಮತ್ತು ಅವರ ಕೃಪೆಯಿಂದ ಅವರ ದೇಹ ಬಿಟ್ಟ ಮೇಲೆ ಸುಮಾರು ಬೇರೆ ಬೇರೆ ಟೀಕೆಗಳನ್ನು ಈಗ ಓದೋದಕ್ಕೆ ಶುರು ಮಾಡಿರುವಾಗ ಅದೇನೋ ಆ ಟೀಕೆಯ ಶೈಲಿ ತುಂಬ ಸರಳವಾಗಿ ಈಗ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಗುರುಗಳು ಹಾಕಿಟ್ಟಿದ್ದ ಬುನಾದಿ ಇದು. ಗುರುಗಳ ಮತ್ತೆ ಇನ್ನೊಂದೇನು, ಪಾಠ ತಗೊಂಡ್ರೆ ವಿಷಯಾಂತರಗಳು ಅತ್ಯಂತ ಕಡಿಮೆ. ಎಲ್ಲಿ ಹೇಳಲೇಬೇಕೋ, ಯಾವುದೋ ಒಂದು ವಿಷಯಾಂತರ ಹೇಳಲೇಬೇಕು ಅಂತ ವಿಷಯದಲ್ಲಿ ಮಾತ್ರನೇ ವಿಷಯಾಂತರ ಮಾಡ್ತಾ ಇದ್ರು. ಬೇರೆಯವ್ರ ತರಹ ಇನ್ನೊಬ್ಬರು ಊಟಕ್ಕಿಂತ ಉಪ್ಪಿನಕಾಯಿ ಹೆಚ್ಚು ಆ ಥರ ಖಂಡಿತವಾಗಿ ಯಾವತ್ತು ಒಂದೇ ದಿವಸನೂ ಆಗಿಲ್ಲ. ಒಂದೇ ದಿವಸ ಗುರುಗಳ ಪಾಠದಲ್ಲಿ
ವಿಷಯಾಂತರಗಳು ವಿಷಯವನ್ನು ಮೀರಿಸುವ ಹಾಗೆ ಯಾವತ್ತೂ ಆಗಿಲ್ಲ. ಅದು ನಾವು ಬೇರೆ ಬೇರೆ ಆಚಾರ್ಯರ ಹತ್ರ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಆಚಾರ್ಯರ ಒಂದು ಏನಂತ ಹೇಳ್ತೀರಾ ಬಲಹೀನತೆ. ಅದು ಯಾವುದ್ಯಾವುದೋ ಕಲಿತಿರ್ತಾರೆ, ಏನೇನೋ ಅನುಭವಗಳು, ಅದನ್ನೆಲ್ಲ ಪಾಠದಲ್ಲಿ ಹೇಳ್ತಾ ಬರ್ತಾರೆ. ಅಂದರೆ ಇದು ಎಲ್ಲರಲ್ಲೂ ಬೇರೆ ಬೇರೆ ಮಟ್ಟಕ್ಕಿರುವಂಥದ್ದು. ಆದರೆ ಗುರುಗಳ ಪಾಠದಲ್ಲಿ ಇಲ್ಲವೇ ಇಲ್ಲ. ಇದೊಂದು ಗುರುಗಳ ಪಾಠದ ವಿಶೇಷತೆ. ಇದು ಮುಂದೆ ಹೇಗೆ ಉಪಯೋಗ ಆಯಿತು ಅಂತಂದರೆ, ಈಗೇನೋ ಯಥಾಶಕ್ತಿ ಅವರ ಆಜ್ಞೆ ಮೇರೆಗೆ ಬೇರೆಯವರು ಪಾಠ ಹೇಳ್ಕೊಡುವಾಗ ಈಗ ಗೊತ್ತಾಗುತ್ತೆ ಗುರುಗಳು ಯಾವ ಥರ ಮಾಡ್ತಾ ಇದ್ರು, ನಾವು ಹೇಗಿರಬೇಕು. ಅಂದರೆ ಒಂದು ಅಪರಂಜಿ ಚಿಹ್ನ ಏನು ಅಂತ ಗುರುಗಳು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಯಥಾಶಕ್ತಿ ನಾವು ಅಪರಂಜಿ ಚಿಹ್ನ ಅಂತಲೇ ಹೋದರೂ ನಾವು ಯಥಾಶಕ್ತಿ ಅಲ್ಲಿಗೆ ಹೋಗಬೇಕು ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಈ ಜಾಗರೂಕತೆ ತಂದಿದ್ದು ಗುರುಗಳೇ. ಮತ್ತು ಇನ್ನೊಂದೇನು ಅಂದರೆ ನೋಡಿ, ಒಂದು ದಿವಸ ಪಾಠ ಆದಮೇಲೆ ಹೇಳಿದ್ರು ಗುರುಗಳು, ಈ ಉಪನಿಷತ್ ಪಾಠದಲ್ಲಿ ಕೂತ್ಕೋಬೇಕಾದ್ರೆ ಯಾರೋ ಇನ್ನೊಬ್ಬರ ವಿಷಯ ಬಂತು, ಸ್ವಲ್ಪ ಏನೋ ಕಹಿ ಆಗಿತ್ತು. ಅದಕ್ಕೆ ಗುರುಗಳು ಹೇಳಿದ್ದು, ಈ ಉಪನಿಷತ್ ಪಾಠದಲ್ಲಿ ಕೂತ್ಕೋಬೇಕಾದ್ರೆ ವೇದಾಧ್ಯಯನ ವೇದವಿಹಿತ ಕರ್ಮ ಎಲ್ಲ ಮಾಡಿ ಆತ ಸನ್ಯಾಸಿ ಆಗಿರಬೇಕು. ಆ ಯೋಗ್ಯತೆ ಅವರಿಗಿದ್ರೆ ಅಲ್ಲಿ ಆ ಪಾಠದಲ್ಲಿ ಕೂತ್ಕೊಳ್ಳುವಂತಹ ಯೋಗ್ಯತೆ ಇದೆ ಅಂತ. ಅಂಥದ್ರಲ್ಲಿ ಎಷ್ಟೆಲ್ಲ ಸರಳ ಮಾಡಿದೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ. ಅದೇ ಕಹಿ ಏನು ಅಂತಂದರೆ, ಯಾರೋ ಒಬ್ಬರು ಸ್ವಯಂ ಘೋಷಿತ ಗುರು ಆಗೋದು ಹೊರಟಿದ್ರು. ಅದನ್ನು ಅವರು ನನಗೆ ಹೇಳಿದರು. ಅದೇನಾಯಿತು, ಸರಿ ಇದು ಹೇಳಕ್ಕೆ ಬಂದಿದ್ದೇನಕ್ಕೆ ಅಂತಂದರೆ, ನೋಡಿ ಅಲ್ಲಿ ಕೂತವರು ಅಷ್ಟು ಜನಕ್ಕೂ ನಮಗೆ ಗೊತ್ತಿದೆ, ನಮಗೆ ಈ ಪಾಠದಲ್ಲಿ ಕೂತ್ಕೊಳ್ಳುವಂತಹ ಒಂದು ಪೈಸದ ಯೋಗ್ಯತೆಯೂ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾದ್ರೆ ಏನು, ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ನಮ್ಮನ್ನ ದೂರ ತಳ್ಳಿಬಿಟ್ಟವರು ಇಲ್ಲ. ನಮಗೆ ಆ ಯೋಗ್ಯತೆ ಬರೋ ತರಹ ಮಾಡೋದು ಹೇಗೆ ಅಂತಂದ್ರೆ, ನಮಗೆ ಯಾವ್ದು ಇಷ್ಟನೋ ಅಂತಹ ಸೇವೆಯನ್ನು ಕೊಟ್ಟು. ಈಗ ನನಗೆ ಗ್ರಂಥದೆಲ್ಲ ತುಂಬ ಆಸಕ್ತಿ ಇದ್ದಿದ್ದ ಕಾರಣದಿಂದ ನನಗೇನು ಮಾಡಿದ್ರು, ಲೈಬ್ರರಿನಲ್ಲಿ ನೀನು ಬುಕ್ಸನ್ನು ಸರಿಯಾಗಿ ಜೋಡಿಸ್ಬೇಕು, ನೀನು ಪುಸ್ತಕ ಎಲ್ಲೆಲ್ಲಿರಬೇಕು, ಯಾವ್ಯಾವ ವಿಷಯದ ಪುಸ್ತಕ ಎಲ್ಲೆಲ್ಲಿರಬೇಕು ಅದನ್ನು ನೀನು ಜೋಡಿಸ್ಬೇಕು ಅಂತ ನನಗೆ ಹೇಳಿದರು. ಅದನ್ನು ಮಾಡಿದೆ. ಗುರುಗಳು ಅಷ್ಟು ಮಾಡಿದ್ರು ಅಷ್ಟು ಆನಂದ ಪಡೋರು. ಆಮೇಲೆ ಬೇರೆ ಬೇರೆಯವರು ಬೇರೆ ಬೇರೆ ಥರದ ಸೇವೆ, ವಿಶೇಷ ಅಂದರೆ ಮಂಜಣ್ಣಂದು ದೋಸೆ ಸೇವೆ ತುಂಬ ಅದು ಎಷ್ಟು ಇದು ಮಾಡಿದ್ರು ಆನಂದ ಮಾಡಿ ಆ ಥರ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಸೇವೆಗಳನ್ನು ಕೊಡೋರು, ಕೊಟ್ಟು ಆ ಯೋಗ್ಯತೆಯನ್ನು ನಮಗೆ ಬರೋ ಥರ ಮಾಡೋರು. ಹಾಗಾಗಿ ಮತ್ತೆ ಇನ್ನೊಂದು ಯೋಗ್ಯತೆ ವಿಶೇಷ ಅಂತಂದರೆ, ನಾನು ಹುಟ್ಟಿದಾಗಿಂದ ಅಂತ ಅನ್ಸುತ್ತೆ ಪ್ರತಿಯೊಂದರಲ್ಲೂ ನಾನು ತಡ. ಇಲ್ಲಿ ಪಾಠಕ್ಕೆ ಬರ್ತಾ ಇದ್ದಿದ್ದು 10 ನಿಮಿಷ ಕಡಿಮೆ ಅಂದರೆ ಕಡಿಮೆ 10 ನಿಮಿಷ ತಡ ನಾನು ಬರ್ತಾ ಇದ್ದಿದ್ದು. ರಾತ್ರಿ ಮಲಗೋದು ತಡ, ಬೆಳಗ್ಗೆ ಏಳೋದು ತಡ, ಎಲ್ಲನೂ ಆಗೋದು. ಗುರುಗಳೊಂದು ಆಜ್ಞೆ ಕೊಟ್ಟಿದ್ದೇನು ಅಂತಂದರೆ, ಒಂದು 2013 ಹತ್ರ ಅವರು ನನಗೆ ಆಜ್ಞೆ ಕೊಟ್ಟಿದ್ದೇನು ಅಂತಂದರೆ, ನೀನು ಪಾಠ ಮಾಡೋದಕ್ಕೆ ಶುರು ಮಾಡುವುದು, ರಾಮಾಯಣ ಹೇಳ್ಕೊಡೋಕ್ಕೆ ಶುರು ಮಾಡುವುದು. ಇದೇನಾಗಿದೆ, ಆ ರಾಮಾಯಣದೇನೋ ಒಂದಿಷ್ಟು ಜನ ಬರ್ತಾರೆ, ಅವಾಗಿಂದ ಅದು ಆನ್ಲೈನಲ್ಲಿ ನಡೀತಾ ಇರೋದು. ಅಂಥದ್ರಲ್ಲಿ ಎಲ್ರಿಗೂ ಮುಂಚೆ ಪಾಠದಲ್ಲಿ ನಾನು ಕೂತಿರ್ತೀನಿ. ಇದು ನಾನಾಗಿ ಮಾಡಿದರೆ ನನ್ನ ಯೋಗ್ಯತೆಯಿಂದ ಆಗುವಂಥ ವಿಷಯ ಇಲ್ಲ. ಅದು ಗುರುಗಳು ಅವರ ಕರುಣೆಯಿಂದ, ಅವರ ಅಥಾಹ ಕೃಪೆಯಿಂದ ನಾನು ಮಾಡಿರುವಂತಹ ಈ ಅನುಗ್ರಹ. ಪಾಠದಲ್ಲಿ ಯಾವತ್ತೂ ಮತ್ತೆ ನಿಯಮಿತ, ಯಾವತ್ತೂ ಆ ಹಿಂದೆ ಇದ್ದಿದ್ದು ಅಭ್ಯಾಸ ಎಲ್ಲ ಹೋಗಿದ್ದಿದ್ರೆ ಯಾವತ್ತೂ ಪಾಠ ನಡೀತಾ ಇರಲಿಲ್ಲ. ಆದರೆ ನಿಯಮಿತವಾಗಿ ಪಾಠ ಮಾಡುವಂತಹ ಆ ಒಂದು ಶಿಸ್ತು,
ಗುರುಗಳು ಅನುಗ್ರಹ ಮಾಡಿದ್ದು. ಇದು ಒಂದು ಶಿವಮಹಿಮದ ಒಂದು ಶ್ಲೋಕ, ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ. ರಥಃ ಕ್ಷೋಣೀಯಂತಾಶತಕೃತಿರಗೇಂದ್ರೋ ಧನುರಥೋ ರಥಾಂಗೇ ಚಂದ್ರಾರ್ಕೌ ರಥಚರಣಪಾಣಿಶ್ಯರ ಇತಿ ದಿಧಕ್ಷೋಸ್ತೆ ಕೋಯಂ ತ್ರಿಪುರತೃಣಮಾಡಂಬರವಿಧಿ ವಿಧೇಯೈಃ ಕ್ರೀಡಂತ್ಯೋ ನ ಖಲು ಪರತಂತ್ರಾಃ ಪ್ರಬುಧಿನಃ. ಗುರುಗಳು ಏನು ಮಾಡ್ತಾ ಇದ್ರು ಅದು ಈ ಶ್ಲೋಕ ನೋಡಿದ್ರೆ ಅರ್ಥವಾಗುತ್ತೆ. ಕ್ಷೋಣಿ ರಥ, ಭೂಮಿ ಅಂತ ಅನ್ನೋದು ಶಿವನಿಗೆ ರಥ ಆಗಿತ್ತು. ಎಂಥ ಶತಧೃತಿ, ಇಂದ್ರನಾದಂಥವನು ರಥದ ಸೂತ, ರಥ ನಡೆಸುವಂಥವನು ಸಾರಥಿ. ಅಗೇಂದ್ರೋ ಧನು, ಹಿಮಾಲಯ ಆಗಿರೋದು ಶಿವನ ಧನಸ್ಸು. ರಥಚರಣಮಾಣಿ ಶರ, ಶಿವನ ಬಾಣ ಯಾವುದಾಗಿತ್ತು? ವಿಷ್ಣು ಅವನ ಬಾಣವಾಗಿದ್ದ. ಇವೆಲ್ಲ ಯಾಕೆ? ತ್ರಿಪುರ ತೃಣಂ ದಿಧಕ್ಷೋಹೋ. ತ್ರಿಪುರ ದಹನ ಅಂತನ್ನೋದು ಶಿವನ ಲೀಲೆಗಳಲ್ಲಿ ಒಂದು ದೊಡ್ಡ ಲೀಲೆ. ಅಂದರೆ ತ್ರಿಪುರಾಸುರ ಮಾಡುವಂತಹ ತ್ರಿಪುರಗಳನ್ನ ದಹನ ಮಾಡಿದ ಶಿವ ಅಂತ. ಶಿವನಿಗೆ ಇಷ್ಟೆಲ್ಲ ಏನಕ್ಕೆ ಬೇಕಿತ್ತು? ಭೂಮಿನ ರಥ ಮಾಡಿಕೊಂಡು, ಇಂದ್ರನನ್ನ ಸಾರಥಿ ಮಾಡಿಕೊಂಡು, ಹಿಮಾಲಯವನ್ನ ಧನಸ್ಸು ಮಾಡಿಕೊಂಡು, ವಿಷ್ಣುವನ್ನ ಶರ ಮಾಡಿಕೊಂಡು, ಇಷ್ಟೆಲ್ಲ ಯಾಕೆ? ದಿಧಕ್ಷೋಸ್ತೆ ಕೋಯಂ ಆಡಂಬರ ವಿಧಿ. ನಿನಗಿವೆಲ್ಲ ಆಡಂಬರ ಬೇಕಿತ್ತ? ಕಣ್ಣು ತೆಗೆದಿದ್ರೆ ಸಾಕು, ನಾಶ ಆಗೋಗ್ಬಿಟ್ಟಿರೋದು. ಮತ್ತೇನಕ್ಕೆ ಇವರನ್ನೆಲ್ಲ ಇಷ್ಟೊಂದೆಲ್ಲ ಮಾಡಬೇಕಿತ್ತ ನೀನು? ಆಡಂಬರ ಅಂದರೆ ಉಪಯೋಗಿಸಿರೋದು. ಅದಕ್ಕೆ ಏನು ಹೇಳ್ತಾರೆ ಪುಷ್ಪತಂತ್ರು, ಈ ಶಿವಮಹಿಮ ಬರೆದಂಥವ್ರು ಪುಷ್ಪತಂತ್ರು ಏನು ಹೇಳ್ತಾರೆ? ವಿಧೇಯೈ ಕ್ರೀಡಂತ್ಯ. ವಿಧೇಯರು ಅಂತಂದ್ರೆ ಸೇವಕರು ಯಾರಿದ್ದಾರೋ ಅವರ ಜೊತೆಗೆ ಆಟವಾಡ್ತಾರಂತೆ. ಯಾಕೆ? ಅವ್ರ ಮೇಲೆ ಕೃಪೆ ಮಾಡೋಣ. ನಾನು ಸುಮ್ಮನೆ ಕಣ್ಣು ತೆಗೆದು ನಾಶ ಮಾಡಿಬಿಟ್ರೆ ತ್ರಿಪುರ ಮುಗಿದೇ ಹೋಗುತ್ತೆ ಕೆಲಸ. ಸೇವಕರ ಹತ್ರ ಕೆಲಸ ಮಾಡಿಸಿ ಅವರಿಗೆ ಒಂದು ಅನುಗ್ರಹ ಮಾಡಬೇಕು ತಾನೆ. ಹಾಗೆ ನಮ್ಮ ಗುರುಗಳು ನಮ್ಮ ಮೇಲೆ ಅಪಾರ ಕರುಣೆಯನ್ನು ಮಾಡಿದ್ದಾರೆ. ಪ್ರತಿ ಕ್ಷಣ ಕೂಡ ನಾವು ಯಾವುದೇ ತೊಂದರೆಗಳು ಅಂದರೆ, ಈಗ ಪ್ರಸಾದ್ ಅವರು ಹೇಳಿದಂಗೆ ಯಾವುದು ನಮಗೆ ಲೌಕಿಕ ತೊಂದರೆಗಳು ತುಂಬ ಕಡಿಮೆ ಬರುವಂಥದ್ದು. ಆದರೆ ಆಧ್ಯಾತ್ಮಿಕ ತೊಂದರೆಗಳು, ಕಾಮಕ್ರೋಧ ಜನಿತ ತೊಂದರೆಗಳು ಇವೆಲ್ಲ ಬಂದಾಗ ಗುರುಗಳಿಗೆ ಒಂದು ಮಾತು ಹೇಳಿದ್ರೆ ಸಾಕು. ಒಂದು ತೀವ್ರತೆಯಿಂದ ಗುರುಗಳೇ ಇದು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ನಾನು ಪ್ರಯತ್ನವೂ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ನನ್ನ ಕೈ ಮೀರಿ ಹೋಗಿದೆ ಅಂತೇನಾದರೂ ಹೇಳಿದ್ರೆ ಗುರುಗಳ ಅನುಗ್ರಹದಿಂದ ನಮಗೇ ಗೊತ್ತಿಲ್ಲದಿರೋ ಹಾಗೆ ಅವೆಲ್ಲ ಸರಿ ಹೋಗ್ತಾ ಇದೆ. ಅದು ಮತ್ತೆ ಪ್ರತಿದಿನ ನಡೀತಾ ಇರುವಂಥ ವಿಷಯ ಇದು. ಸಮಯ ತುಂಬ ತಗೊಂಡಿದ್ದೀನಿ. ಎಲ್ರಿಗೂ ಸ್ವಸ್ತಿ ಹೇಳ್ತಾ ನಮಸ್ಕಾರ ಮಾಡ್ತೀನಿ.